ಅವತ್ತು ನಾಟಕ ತುಂಬ ಚೆನ್ನಾಗಾಯಿತು. ನಾಗಾಭರಣ ಅವರು ಬಂದಿದ್ದಾರೆ, ಕಲಾಕ್ಷೇತ್ರನೇ ನೆನಪಿದೆ. ನಾಟಕ ನೋಡಿದ್ರು. ಆಮೇಲೆ ಎಲ್ಲ ಬಣ್ಣ ಎಲ್ಲ ತೆಗಿತಿದ್ರಲ್ಲ. ಸರಿ ಒಳಗಡೆ ಬಂದು ವೆಂಕಟಾದ್ರವರು ಏಯ್ ನಾಗಾಭರಣ ಹುಡುಕ್ತಾವ್ರು ನಿನ್ನ ಅಂದರು. ನಾನು ತಗೊಂಡಿಲ್ಲಪ್ಪ ಅಂದೆ. ನಾನು ಆಭರಣ ಅನ್ಕೊಂಬಿಟ್ಟೆ. ನನಗೆ ಗೊತ್ತೇ ಇಲ್ಲ ಅಂಥವ್ರಿಗೂ ಇಂಥವ್ರೊಬ್ಬರು ನಿರ್ದೇಶಕರವ್ರೆ ಅಂತ. ನಾಗಾಭರಣ ಹುಡುಕ್ತಾವ್ರು, ನಾನು ತಗೊಂಡಿಲ್ಲ ರೀ ಅಂತ ನಾನು. ಲೇ ಆಭರಣ ಅಲ್ಲಕ್ಕೆ ನಾಗಾಭರಣ ಅವರು ಡೈರೆಕ್ಟ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಹೌದಾ? ಅಷ್ಟೊತ್ತಿಗೆ ಸರ್ ಬಂದರು. ಸರ್ ಚೆನ್ನಾಗಿ ಮಾಡಿದೆ ಕಣ್ಯ, 2.5 ಅವರ್ ನೀನು ಕುಡಿತಿದ್ದೆ ಬಿಟ್ಟು ಆ ಕಡೆ ಹೋಗ್ಲಿಲ್ವಲ್ಲ, ಹೆಂಗೆ ಇದು ಅಂದರು. ಕುಡಿದಿದ್ದೆ. ಇಲ್ಲ ಸರ್ ಈಗ ಹೋಗ್ಬೇಕು ಅಂದೆ. ಬೆನ್ನು ತಟ್ಬಿಟ್ಟು ನಾನು ನಮಸ್ಕಾರ ಮಾಡಿದೆ. ಚೆನ್ನಾಗಿ ಮಾಡಿದೆ. ನಾನು ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಇದೇ ಪಾರ್ಟ್ ಮಾಡ್ಬೇಕಲ್ಲಿ, ನೀನು ಬರ್ತೀಯಾ? ಬರ್ತೀನಿ ಸರ್ ಅಂದೆ. ಅವತ್ತು ಹಿಂಗೆ ಆಯಿತು. ಹಿಂಗೆ ತಿಟ್ಕೊಂಡ್ರು ನನ್ನ. ಅದಾದಮೇಲೆ ಅಲ್ಲಿ ಅಸೋಸಿಯೇಟ್ ಆಗಿದ್ದವರು ಸುನೀಲ್ ಕುಮಾರ್ ಸಿಂಗ್, ಗೋಧುಳಿ ಡೈರೆಕ್ಟ್ ಮಾಡಿದ್ರು. ಡೈರೆಕ್ಟ್ ಗೋಧುಳಿಯಿಂದ ಡೈರೆಕ್ಟ್ ಮಠ. ಹೇಗೆ ಅಂದರೆ ಗುರುಪ್ರಸಾದ್ ಅವರು ಮತ್ತು ಸುನೀಲ್ ಕುಮಾರ್ ಸಿಂಗ್ ಅವರು ಸೀತಾರಾಮ್ ಸರ್ ಹತ್ರ ಕೆಲಸ ಮಾಡ್ತಿದ್ರಂತೆ ಸೀರಿಯಲ್ಗೆ. ಅವ್ರು ಸಿನಿಮಾ ಮಾಡ್ತಾ ಮಠ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಕುಡ್ಕನ್ ಮುಸ್ಲಿಂ ಕ್ಯಾರೆಕ್ಟರ್ ಬೇಕು ಅಂತ ಅವ್ರು ಹೇಳಿ ಕಳಿಸಿದ್ದು. ಇವರು ನಮ್ಮ ಮುಸ್ಲಿಂ ಥರ ಇಲ್ಲಪ್ಪ, ಇಜ್ಜಿಲ್ ಥರ ಕ್ಯಾರೆಕ್ಟರ್ಗೆ ಅವನೇ, ಹಿಂಗಾಗಿ ಕಲ್ಲರ್ ಇಲ್ಲ ಅವನು. ಹಾಗೆ ಮಾತ್ರ ಭಾಗ್ಯದಲಕ್ಷ್ಮಿ ಬಾರಮ್ಮ ಅಂತ ಒಂದು ಹಾಡನ್ನ ಅವನು ಮುಸ್ಲಿಂ ಹಾಡಿದ್ರೆ ಹೆಂಗೆ ಆಡ್ತಾನೆ ಅಂತ ಆಡ್ತಾನೆ. ತುಂಬ ಚೆನ್ನಾಗಿ ನಗಿಸ್ತಾನೆ ನಮ್ಮನ್ನು. ಇಲ್ಲಿ ಗೋಧುಳಿ ಸೀರಿಯಲ್ ನಮ್ಗೆ ಗೊತ್ತೇ ಆಗ್ತಿಲ್ಲ ಟೈಮ್ ಹೋಗೋದು ಅಂತ ಹೇಳಿದ್ರು. ಕಳಿಸ್ಕೊಟ್ರು. ಅಲ್ಲಿ ಹೋದೆ. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾನೆ ದೇವರು. ಇಷ್ಟಕ್ಕೆ ಮೂಲ ಕಾರಣ ಕೃಷ್ಣ ಸಂಧಾನ, ನನ್ನ ಗುರುಗಳ ಆಶೀರ್ವಾದ, ನಾರಾಯಣ ದಾಸರು.